ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಪಲ್ಲಾಗಿ ಅಂದರೆ ಒಂದೇ ಸ್ಟೆಪ್ನಲ್ಲಿ ಕುಚ್ಚು ಡಿಸೈನ್ ಹಾಕೋದು ತೋರಿಸ್ತೀನಿ. ಪ್ಲಸ್ 2 ಥರ ಡಿಸೈನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ಎರಡೆರಡು ವಿಡಿಯೋ ಇನ್ನೇನು ಅಂತ ಹೇಳ್ಬಿಟ್ಟು ಒಂದನ್ನೇ ನಾನು 2 ಹಾಕಿ ತೋರಿಸಿದ್ದೀನಿ. ಫಸ್ಟಿಗೆ 2 ಸರಿ ಬಟ್ಟೆಗೆ ಲಾಕ್ ಮಾಡಬೇಕು. ಮಾಡಿದ್ಮೇಲೆ 1 2 3 4 ಚೈನ್ ಆದರೂ ಹಾಕಿ, 5 ಚೈನ್ ಆದರೂ ಹಾಕಿ, ಕುಚ್ಚು ಬರೋ ಜಾಗ ಇದು. 5 ಚೈನ್ ಆದರೂ ಹಾಕ್ಬೋದು. 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಇವಾಗ ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ. 5 ಚೈನ್ ಅಂತ ಹೇಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಫಸ್ಟ್ ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ 2ನೇದು ಹಾಕಿದ್ದೀನಿ. ನೋಡಿ, ಇದು ಫಸ್ಟ್ ಬಿಟ್ಟರೆ 1 2 ಆಯಿತು. ಟೋಟಲ್ ಸೇರಿದ್ರೆ 3 ಆಗುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಈ ಓವಲ್ ಶೇಪ್ ಈ ಥರ ಇರೋಂತಹ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಥರದ್ರಲ್ಲೇ ಉದ್ದಂದು ಯಾವುದಾದ್ರೂ ಪರವಾಗಿಲ್ಲ, ನೀವು ತೊಗೋಬೋದು. ಲಾಕ್ ಆದಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು, ನೋಡಿ ಇಲ್ಲಿ ದಾರ ಕಾಣ್ತಾ ಇದೆಯಲ್ಲ, ಈ ಬೀಡ್ ಲಾಕ್ ಮಾಡಿದಾಗ ಒಂದು ದಾರ ಬರುತ್ತಲ್ಲ, ಆ ದಾರಕ್ಕೆ ನಾನು ಕಂಬಗಳನ್ನ ಹಾಕ್ತೀನಿ, ಅಂದರೆ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ನೋಡ್ರಿ, 2ರಿಂದ 1 2ರಿಂದ 1 2 ಚೈನ್ ಹಾಕಿದ್ವಲ್ಲ, ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಇದು ಹಾಕ್ತಾ ಇರೋದು 3ನೇ ಡಬಲ್ ಕ್ರೋಶೆಟ್, ಅಂದರೆ ಕಂಬ. 3ನೇ ಕಂಬ ಆಯಿತು. ಈಗ 4ನೇ ಕಂಬ ಹಾಕ್ತೀನಿ. 4 ಆಯ್ತು. ಇವಾಗ 2 ಚೈನ್ ಸೇರಿಸ್ಕೊಂಡು ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ತೀನಿ. ಇವಾಗ 5 2ರಿಂದ 1 2 ಲೂಪಿಂದ 1 ದಾರ ತರಬೇಕು. ತಂದುಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಸ್ಮಾಲ್ ಸೈಜ್ ಬೀಡ್ನ ನಾನಿಲ್ಲಿ ದಾರದಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಪೋಣಿಸ್ಕೊಂಡ್ಬಿಟ್ಟು ಈಗ ನೋಡಿ ಈ ಥರ ಕಾಣುತ್ತೆ. ಒಂದು ಲಾಕ್ ಹಾಕ್ಬೇಕು. ಆಮೇಲೆ 1 2 3 ಚೈನ್, ಒಂದು ಬೀಡ್ ಹಾಕಿದ್ಮೇಲೆ 3 ಚೈನ್ ಹಾಕಬೇಕು. ಹಾಕ್ಬಿಟ್ಟು ನೋಡಿ, ಇಲ್ಲಿ ಕಂಬದ ಮೇಲೆ ಚೈನ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಚೈನ್ಗಳು ಕಾಣ್ತಾ ಇದೆಯಲ್ಲ, 5ನೇ ಕಂಬದ ಮೇಲೆ ಚೈನ್ ಇದೆಯಲ್ಲ, ಆ ಚೈನ್ ಒಳಗಡೆ ನೋಡಿ ಹೋಗ್ಬಿಟ್ಟು ಸೂಜಿನ ತೂರಿಸಿ ದಾರ ತಂದುಬಿಟ್ಟು ಈ ಥರ ಲಾಕ್ ಮಾಡಬೇಕು. ಈ ಥರ ಲಾಕ್ ಆಯ್ತಲ್ಲ. ಇವಾಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಈ ಏನು ದಾರ ಇದೆಯಲ್ಲ ಅಲ್ಲಿ ಮತ್ತೆ ಕಂಬಗಳನ್ನ ಹಾಕಬೇಕು. ಇಲ್ಲಿ ನೀವು 8ರಿಂದ 9 ಕಂಬಗಳನ್ನ ಹಾಕ್ಬೋದು. 8 ಹಾಕಿ ನೋಡಿ, ಪರ್ಫೆಕ್ಟಾಗಿರುತ್ತೆ, ಸಾಕಾಗುತ್ತೆ. 3 ಆಯಿತು, 4, ನಾನಿಲ್ಲಿ ಕೌಂಟ್ ಮಾಡಲ್ಲ, ಹಾಗೆ ಹೇಳಿರ್ತೀನಿ. 8 ಕಂಬಗಳನ್ನ ಹಾಕ್ಬೋದು ನೀವು. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ಬೋದು. ನೋಡಿ, ಕೌಂಟ್ ಮಾಡಿ. 2 3 4 5 6 ಆಯಿತು. ಇನ್ನು 2 ಹಾಕಿದರೆ 8 ಆಗ್ಬೋದು, ಅಥವಾ 9 ಆದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ನ ತುಂಬ ಕಮ್ಮಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವೀಡಿಯೋ ಹಾಕೋದು ಸ್ವಲ್ಪ ನಿಧಾನ ಆಗ್ತಾಯಿದೆ. ಸಬ್ಸ್ಕ್ರೈಬರ್ಸು ಪ್ಲೀಸ್ ಸಬ್ಸ್ಕ್ರೈಬಿಂದ ಹೊರಗೆ ಹೋಗಬೇಡಿ. ನಾನು ಹಾಕ್ತೀನಿ ವೀಡಿಯೋಸ್ನ, ಬಟ್ ಕಂಟಿನ್ಯೂ ಹಾಕೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಮನೇಲಿ ಕೆಲಸ ಇರೋದ್ರಿಂದ. ಹಾಗಾಗಿ ಇವಾಗ ನೋಡಿ, ಅದು ಲಾಕ್ ಮಾಡಿದ್ವಲ್ಲ ಆರ್ಚ್ನ, ಪಕ್ಕದಲ್ಲೇ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತೆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಅದ್ರ ಮೇಲೆ ಮತ್ತೆ ಕಂಬಗಳನ್ನ ಟೋಟಲಾಗಿ 2 ಚೈನ್ ಏನು ಫಸ್ಟಿಗೆ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ ನಾವಿಲ್ಲಿ 5 ಚೈನ್ಗಳನ್ನ, ಅಂದರೆ 5 ಕಂಬಗಳನ್ನ ಹಾಕಬೇಕು. 5 ಕಂಬಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1. ನಾನು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಇದೆ ಕಂಟಿನ್ಯೂನಲ್ಲಿ ನಾನು ತೋರಿಸೋದಕ್ಕೋಸ್ಕರ. ಫಸ್ಟ್ ಏನು ಆರ್ಚ್ ಹಾಕಿದ್ದೀನಲ್ಲ ಅದನ್ನು ಸ್ಲೋ ಆಗಿ ಹಾಕಿ ತೋರಿಸಿದ್ದೀನಿ. ಇದನ್ನು ಫಾಸ್ಟಾಗಿ ಮಾಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ 5 ಕಂಬ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 1 ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಬೇಕು. ಬೀಡ್ ಲಾಕ್ ಆದಮೇಲೆ 3 ಚೈನ್ ಹಾಕಿಬಿಟ್ಟು 5ನೇ ಕಂಬ ಇರುತ್ತಲ್ಲ, 5ನೇ ಕಂಬದ ಮೇಲೆ ಚೈನ್ ಇರುತ್ತಲ್ಲ, ಆ ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಿದರೆ ಅದಾದ ನಂತರ ಮತ್ತೆ ಇಲ್ಲಿ 8 ಕಂಬಗಳನ್ನ ಹಾಕ್ಬೋದು. 8ರಿಂದ 9 ಕಂಬಗಳನ್ನ ನೀವು ಈ ಏನು ದಾರ ಇದೆಯಲ್ಲ ಮಿಕ್ಕಿದ್ದು ಅದರೊಳಗಡೆಗೆ ಫಿಲ್ ಮಾಡ್ಬೋದು. ಫಿಲ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಕರೆಕ್ಟ್ ಈ ಥರ ಸ್ಟ್ಯಾಂಡಿಂಗ್ ಲೈನಲ್ಲಿ ಇರೋ ಥರ ನೋಡಿಕೊಂಡು ಕ್ಲೀನಾಗಿ ಲಾಕ್ ಮಾಡಿದರೆ ಆಯಿತು. ತುಂಬ ಈಸಿ ಇದೆ ಇದು ಈ ಡಿಸೈನು. ನಿಮಗೆ ಈ ಥರ ಬೇಡ ಅಂದರೆ ನಾನು ಇನ್ನೊಂದು ಥರನೂ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಾಣುತ್ತೆ ಡಿಸೈನ್ ಬಂದು. ಒಂದೊಂದು ಬೀಡ್ ಹಾಕಿದ್ದೀನಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ತೀರಾ ಮುಂದೆ ಹೋಗಿ ಲಾಕ್ ಮಾಡಬಾರ್ದು. ನೋಡಿ, ಈ ಥರ ಇದೆ ಡಿಸೈನು.
ಅದ್ರ ಪಕ್ಕದಲ್ಲಿ ಏನು 4 ಚೈನ್ ಅಥವಾ 5 ಚೈನ್ ಹಾಕ್ತೀವಲ್ಲ ಅಲ್ಲಿ ಕುಚ್ಚು ಕಟ್ಬೋದು. ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬಿಟ್ಟು ನೀವು ಕುಚ್ಚು ಕಟ್ಟೋದಕ್ಕೆ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ಟು, ಇಲ್ಲಿ ಯಾವ ಥರ ಹಾಕಿದ್ನಲ್ಲ ಅದೇ ಥರ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದಂದರೆ 5 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು 3 ಆಗುತ್ತೆ. ಇವಾಗ ಅದೇ ಥರದೇ ಬೀಡ್ಸ್ ನಾನು ಮತ್ತೆ ತೊಗೊತಾ ಇದ್ದೀನಿ. ಇಲ್ಲಿ ವಿಡಿಯೋನ ಸ್ಲೋ ಮಾಡಿದ್ದೀನಿ, ನೋಡ್ಬೋದು ನೀವು. ಯಾಕಂದರೆ ಫಸ್ಟ್ ಆರ್ಚ್ ಸ್ಲೋ ಮಾಡಿದ್ದೆ, ಸೆಕೆಂಡ್ ಆರ್ಚ್ ಫಾಸ್ಟ್ ಮಾಡಿದ್ದೆ. ಇವಾಗ ಮತ್ತೆ ಅದೇ ಥರನೇ 2 ಚೈನ್ ಹಾಕಿಬಿಟ್ಟು ಸೇಮ್ ಪ್ರೊಸೀಜರೇ, ಬಟ್ ಏನಂದರೆ ಲಾಕ್ ಮಾಡೋದೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. 2ರಿಂದ 1 ಮತ್ತು 2ರಿಂದ 1 ದಾರನ ತರಬೇಕು, ಕಂಬಗಳನ್ನ ಹಾಕಬೇಕು. 2 ಆಯಿತು ಅಂದರೆ 2 ಚೈನ್ ಹಾಕಿರೋದು ಕನ್ಸಿಡರ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ನಾನು 3 ಆಯಿತು ಕಂಬ, 3 ಕಂಬ ಹಾಕ್ತೀನಿ. ನೋಡಿ ಈ ಥರನೇ ಬರುತ್ತೆ. ಸ್ವಲ್ಪ ಏನಂದರೆ ಅದೇ ಡಿಸೈನ ನಾನು ಕಂಟಿನ್ಯೂ ಅದೇ ಹಾಕಿದ್ದೀನಿ, ಸೇಮ್ ಏನು ಫಸ್ಟ್ ಆರ್ಚ್ ಸೆಕೆಂಡ್ ಆರ್ಚ್ ಹಾಕಿದ್ದು ಅದೇ ಥರ ಇದನ್ನು ಸಹ ಹಾಕಿರೋದು. ಬಟ್ ಏನಂದರೆ ನಾವಿಲ್ಲಿ ಲೆಂತ್ ನಾನು ದೂರ ತೊಗೊಂಡಿದ್ದೀನಿ. ನೋಡಿ ಇದು ಹತ್ರದಲ್ಲಿದೆ, ಈ ಏನು ಆರ್ಚ್ ಇದೆಯಲ್ಲ ಅಷ್ಟಕ್ಕೆ ಬರುತ್ತೆ. ಬಟ್ ಇದನ್ನು ನಾನು ಸ್ವಲ್ಪ ಮುಂದ್ಗಡೆ ತೊಗೊಂಡು ಸ್ವಲ್ಪ ಒಂದು 6 ಚೈನ್ ಅಥವಾ 7 ಚೈನ್ ಅಥವಾ 8 ಚೈನ್ ಅಷ್ಟು ಗ್ಯಾಪ್ನಲ್ಲಿ ನಾನು ಇದನ್ನು ಲಾಕ್ ಮಾಡ್ತೀನಿ. ಸ್ವಲ್ಪ ವೇರಿಯೇಷನ್ ಅಂದರೆ ಹತ್ರ ಪಕ್ಕದಲ್ಲೇ ಬೇಡ ಅನ್ನೋರು ಈ ಥರ ಸ್ವಲ್ಪ ದೂರದಲ್ಲಿ ಹಾಕಿದರೆ ಒಂಥರ ಡಿಫ್ರೆಂಟಾಗಿರೋಂಥ ಆರ್ಚ್ ಬರುತ್ತೆ ನಮಗೆ. ನೋಡಿ ಈ ಥರ ಕಾಣುತ್ತೆ ಆರ್ಚ್, ಇದಕ್ಕೂ ಅದಕ್ಕೂ ಸ್ವಲ್ಪ ವೇರಿಯೇಷನ್ ಬರುತ್ತೆ. ನೋಡಿ ಇದು ಸ್ವಲ್ಪ ಮುದುಡ್ಕೊಳೋ ಥರ ಬರುತ್ತೆ, ಮತ್ತು ಅವಾಗವಾಗ ಈ ಥರ ಕ್ರಾಸ್ ಆಗಿಬಿಡುತ್ತೆ. ಬಟ್ ಈ ಥರ ಹಾಕಿದಾಗ ನಮಗೆ ಸ್ಟ್ರೈಟಾಗಿ ಕೂರುತ್ತೆ. ಹಾಗಾಗಿ ನಾನು 2 ಥರನೂ ಹಾಕಿ ತೋರಿಸಿದ್ದೀನಿ. ನೋಡಿ ಲೆಂತು ಈ ಥರ ಇರುತ್ತೆ, ಇದು ಸ್ವಲ್ಪ ಬಂದು ವೈಡಾಗಿ ಬರುತ್ತೆ, ಈ ಥರ ಕ್ರಾಸಾಗಿ ಬರುತ್ತೆ. ಇಲ್ಲಿ ನೋಡಿ ಲಾಕ್ ನಾನು ಹೇಳಿದ್ನಲ್ಲ 7 ಚೈನ್ ಅಥವಾ 8 ಚೈನ್ ಅಷ್ಟು ಗ್ಯಾಪ್ನಲ್ಲಿ ನಾನು ಇವಾಗ ಇದನ್ನು ಆರ್ಚ್ನ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಆರ್ಚ್ ಎಲ್ಲ ಅದೇ ಥರ 5 ಚೈನ್ ಹಾಕಿ 5 ಕಂಬ ಹಾಕ್ಬಿಟ್ಟು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ ಯಾವ ಥರ ಮಾಡಿದ್ವಲ್ಲ ಅದೇ ಥರನೇ ಇದನ್ನು ಸಹ ನಾನು ಮಾಡಿರೋದು. ಏನು ವೇರಿಯೇಷನ್ ಅಂದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ದೂರದಲ್ಲಿ ಹಾಕಿದ್ದೀನಿ, ಇದೇ ಥರನೇ ಇನ್ನೂ ಒಂದು ಹಾಕಿಬಿಟ್ಟು ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನಿಮಗೆ ಫಸ್ಟ್ನೇ ಡಿಸೈನ್ ಇಷ್ಟ ಆಯಿತು ಅಥವಾ ಸೆಕೆಂಡ್ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೆಕೆಂಡ್ ಡಿಸೈನ್ ಇಷ್ಟ ಆಯಿತು ಅಂದರೆ ಬೇರೆ ಯಾವುದಕ್ಕಾದ್ರೂ ಇನ್ನೊಂದು ಸರಿ ಹಾಕಿಬಿಟ್ಟು ಅದರಲ್ಲೇ ವೇರಿಯೇಷನ್ ಮಾಡಿ ಹಾಕಿ ನಾನು ನಿಮಗೆ ಸ್ಯಾರಿಗೆ ಹಾಕಿ ಅಥವಾ ಬಟ್ಟೆಗೆ ಹಾಕಿ ತೋರಿಸ್ತೀನಿ. ಕಂಪ್ಲೀಟ್ ಮಾಡಿಬಿಟ್ಟು ಏನು 4 ಚೈನ್ 5 ಚೈನ್ ಇದ್ದಾವಲ್ಲ ಅಲ್ಲಿಗೆ ನಾನು ಮತ್ತೆ ಕುಚ್ಚು ಕಟ್ಟಿ ತೋರಿಸ್ತೀನಿ. 157 ಅಥವಾ 137 ದಾರನ ಕುಚ್ಚು ಕಟ್ಬೋದು. ನೋಡಿ 2 ಚೈನು ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಅದೇ ಥರನೇ ಏನು ಫಸ್ಟ್ ಆರ್ಚ್ ಮಾಡಿದ್ವಲ್ಲ ಅದೇ ಥರನೇ ಇದನ್ನು ಸಹ ನಾನು ಇಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಮಾಡಿಬಿಟ್ಟು ನೋಡಿ ಆರ್ಚ್ನ ಮುಂದಗಡೆ ಲಾಕ್ ಮಾಡ್ತೀನಿ. 8 ಚೈನ್ ಕಂಬ ಹಾಕಿದ್ದೀನಿ. ಕಂಬ ಹಾಕ್ಬಿಟ್ಟು ಇಷ್ಟೇ ಗ್ಯಾಪ್ನಲ್ಲಿ ಇದನ್ನು ಸಹ ನಾನು ಸೇಮ್ ಟು ಸೇಮ್ ಅದೇ ಥರನೇ ಅಷ್ಟೇ ಗ್ಯಾಪ್ನಲ್ಲಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಅಥವಾ ಚೈನ್ ಹಾಗೆಯೇ 5 ಚೈನ್ ಅಥವಾ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ದಾರನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ನಿಮಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಇದೇ ಥರ ನಾನು ಇವಾಗ ಕಟ್ ಮಾಡಿಬಿಟ್ಟು ದಾರನ ನಮ್ಮ ಕಡೆ ಎಳ್ಕೊಬೇಕು, ಎಳ್ಕೊಂಡಾಗ ಲಾಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ತುಂಬ ಲೆಂತೆ ವಿಡಿಯೋ ಅನಿಸಿದರೆ ಸಾರಿ ಕೇಳ್ತೀನಿ. ಆದಷ್ಟು ನೀವು ಫಾಸ್ಟಾಗಿ ಮಾಡ್ಕೊಂಡು ನೋಡ್ಬೋದು. ನೋಡಿ ಫಸ್ಟ್ನೇ ಡಿಸೈನ್ ಬಂದು ಈ ಥರ ಹತ್ರದಲ್ಲಿರುತ್ತೆ. ಇದಕ್ಕೆ ನೀವು 450ಇಂದ 500ವರೆಗೂ ಚಾರ್ಜ್ ಮಾಡೋದು. ಇದನ್ನು ನೀವು 2 ಹಾಕ್ಬಿಟ್ಟು ಅದೇ ಥರ ಇದನ್ನು ಸಹ 2ರಿಂದ 1 ಕುಚ್ಚು ಅಂದರೆ 2 ಆರ್ಚ್ ಹಾಕ್ಬಿಟ್ಟು 1 ಕುಚ್ಚು ಕಟ್ಕೊಡ್ಬೋದು. ಇದನ್ನು ನೀವು ಬಂದು ಒಂದು 350ಇಂದ 400 ಚಾರ್ಜ್ ಮಾಡ್ಬೋದು. ಯಾಕಂದರೆ ಹತ್ರ ಇರೋದ್ರಿಂದ ನಮಗೆ ದಾರ ಜಾಸ್ತಿ ಬೇಕಾಗುತ್ತೆ ಮತ್ತು ತುಂಬ ಹೊತ್ತು ಹಿಡಿಯುತ್ತೆ. ಹಂಗಾಗಿ ನಾನು ಅದಕ್ಕೆ ಅಷ್ಟಂತ ಹೇಳಿದೆ. ಇದು ಸ್ವಲ್ಪ ಲೆಂತ್ ಸ್ವಲ್ಪ ದೂರ ಬರೋದ್ರಿಂದ ನಮಗೆ ಫಾಸ್ಟಾಗಿ ಆಗುತ್ತೆ. ಇದಕ್ಕೆ ನೀವು 350ಇಂದ 400 ಒಳಗಡೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಇದರಲ್ಲಿ ಫಸ್ಟ್ ಡಿಸೈನ್ ಇಷ್ಟ ಆಯಿತಾ ಸೆಕೆಂಡ್ ಡಿಸೈನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.